ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ರಾಜ್ಯಸಭೆಯಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತ ಕೂಗುಗಳು ಕೇಳಿ ಬಂದಿದ್ದಾವೆ. ನಿಮ್ಮ ನಿನ್ನೆ ರಾಜ್ಯಸಭೆ ಚುನಾವಣೆ ಆದ ನಂತರ ಇದೇ ಅಂಗಳದಲ್ಲಿ ಆ ಕಡೆ ನಮ್ಮ ಮಾಧ್ಯಮದ ಸೋದರ ಜೊತೆ ಮಾತಾಡುವಂಥ ಸಂದರ್ಭದಲ್ಲಿ ಹೊರಗೆ ಬಹುಶಃ ಏನು ನಿಮ್ಮ ಮುಖಾಂತರ ಆ ಘಟನೆ ಇವತ್ತು ತಿಳಿದು ಬಂದಿದೆ. ಅದು ನಿಜವಾಗಿದ್ದಲ್ಲಿ ಅದು ನಾನು ತೀವ್ರವಾಗಿ ಖಂಡಿಸ್ತೇನೆ ಮತ್ತು ಅಂಥವ ಯಾವುದೇ ಶಕ್ತಿ ಪತ್ತೆ ಹಚ್ಚಿಕೊಂಡು ಅವರಿಗೆ ಕಠಿಣವಾದ ಕ್ರಮವನ್ನು ತಗೊಳ್ಬೇಕು. ಈ ಸಂಪೂರ್ಣದ ಯಾಕಿದ್ರೆ ನಮ್ಮ ವ್ಯಾಪ್ತಿಗೆ ಬರುವುದು, ಇದು ಹೊರಗೆ ಅಸೆಂಬ್ಲಿ ಹೊರಗೆ ನಡೆದಂಥದ್ದು. ನಮ್ಮದು ಫಸ್ಟ್ ಫ್ಲೋರ್ ಆಫೀಸ್ ಮಾತ್ರ ಅಲ್ಲಿ ಇರುವಂಥದ್ದು ನಮಗೆ ವ್ಯಾಪ್ತಿಗೆ. ಇದು ಗೃಹ ಇಲಾಖೆಗೆ ಬರುವಂಥ ಪ್ರದೇಶ ಇವತ್ತಾಗಿದೆ. ಅದಕ್ಕೆ ನಾನು ಗೃಹ ಸಚಿವರಿಗೆ ನಾನು ಚರ್ಚೆ ಮಾಡಿ ಅದನ್ನು ಸೂಚಿಸ್ತೇನೆ. ಇದರ ಬಗ್ಗೆ ಸಮಗ್ರವಾದ ತನಿಖೆ ಆಗಬೇಕು. ಇದು ಆಗಿದೆ ಇಲ್ವಾ, ಆಗಿದ್ದಲ್ಲಿ ಯಾರು, ಆ ಗುಂಪಲ್ಲಿ ಹೇಗೆ ಅವ್ರು ಬಂದರ ಅಥವಾ ಗುಂಪಲ್ಲಿ ಜೊತೆ ಇದ್ದವರ, ಗುಂಪಲ್ಲಿ ನುಸುಳಿಕೊಂಡವರ, ಯಾವುದು ಏನಂತೇಳಿ ಆ ಸ್ಪಷ್ಟವಾದ ಆ ಚಿತ್ರಣದೊಂದಿಗೆ ಬಹುಶಃ ಜನರಿಗೆಲ್ಲ ಸಂಶಯನ ಬಗೆಹರಿಸಬೇಕು. ಅದು ಆಗಿದ್ದಲ್ಲಿ ಅದು ಯಾರೇ ಆದರೂ ಕೂಡ ಅಂಥವನಿಗೆ ಅತ್ಯಂತ ಕಠಿಣ ಶಿಕ್ಷೆ ಒದಗಿಸಬೇಕು, ಕ್ರಮ ಕೈಗೊಳ್ಳಬೇಕಂತ ನಾನು ಮಾನ್ಯ ಗೃಹ ಸಚಿವರು ಮತ್ತು ಮುಖ್ಯಮಂತ್ರಿ ಚರ್ಚೆ ಮಾಡಲು ಸೂಚಿಸ್ತೇನೆ.